ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮಕ್ತುಮ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ವರ್ಡ್ ಪ್ರೊಸೆಸಿಂಗ್ ನ ನೋಡಿದ್ವಿ ವಿತ್ ದ ಹೆಲ್ಪ್ ಆಫ್ ಎಂ ಎಸ್ ವರ್ಡ್. ಈ ಒಂದು ವಿಡಿಯೋದಲ್ಲಿ ನಾವು ಸ್ಪ್ರೆಡ್ ಶೀಟ್ಸ್ ಬಗ್ಗೆ ನೋಡೋಣ್ರಿ ವಿತ್ ದ ಹೆಲ್ಪ್ ಆಫ್ ಅವರ್ ಎಂ ಎಸ್ ಎಕ್ಸೆಲ್. ಓಕೆ, ಮೈಕ್ರೋಸಾಫ್ಟ್ ಎಕ್ಸೆಲ್ ಮುಖಾಂತರ ನಾವು ಸ್ಪ್ರೆಡ್ ಶೀಟ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಸ್ಪ್ರೆಡ್ ಶೀಟ್ಸ್ ಅಂತಂದ್ರೆ ಏನ್ರಿ? ಇದು ಕೂಡ ಏನು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಇದರಿಂದ ನಾವು ಏನ್ ಮಾಡ್ಬೋದು ರೀ? ಡೇಟಾನ ಆರ್ಗನೈಸ್ ಮಾಡ್ಬೋದು, ಸ್ಟೋರ್ ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದು, ಅನಲೈಸ್ ಮಾಡ್ಬೋದು, ಡೇಟಾನ ಪ್ರೆಸೆಂಟ್ ಮಾಡ್ಬೋದು. ಇನ್ ಅ ಟ್ಯಾಬ್ಯುಲರ್ ಫಾರ್ಮ್. ಸೊ ಡೇಟಾನ ನೀವು ಟೇಬಲ್ ಫಾರ್ಮ್ ಅಲ್ಲಿ ಅರೇಂಜ್ ಮಾಡಬಹುದ್ರಿ. ಓಕೆ, ಕನ್ಸಿಸ್ಟಿಂಗ್ ಆಫ್ ರೋಸ್ ಅಂಡ್ ಕಾಲಮ್ಸ್ ಇರ್ತಾವ್ರಿ. ಇಲ್ಲಿ ನಿಮಗೆ ರೋಸ್ ಇರ್ತಾವ, ಹೌದಾ? ಅದೇ ರೀತಿ ಕಾಲಮ್ಸ್ ಇರ್ತಾವ. ದಿಸ್ ಆರ್ ಯುವರ್ ಕಾಲಮ್ಸ್, ದಿಸ್ ಆರ್ ಯುವರ್ ರೋಸ್. ಸೊ ಡೇಟಾನ ನೀವು ಟೇಬಲ್ ಫಾರ್ಮ್ ಅಲ್ಲಿ ಅರೇಂಜ್ ಮಾಡ್ತೀರಿ. ಇಲ್ಲಿ ಎಕ್ಸಾಂಪಲ್ಸ್ ಬಂದ್ಬಿಟ್ಟು ನಿಮ್ದು ಸ್ಪ್ರೆಡ್ ಶೀಟಿಗೆ ಮೈಕ್ರೋಸಾಫ್ಟ್ ಎಕ್ಸೆಲ್, ಲಿಬ್ರೆ ಆಫೀಸ್ ಕ್ಯಾಲ್ಕ್, ದೆನ್ ಗೂಗಲ್ ಶೀಟ್ಸ್ ಗೂಗಲ್ ಅವ್ರು ಕೊಟ್ಟಿದ್ದಾರೆ. ಮೈಕ್ರೋಸಾಫ್ಟ್ ಎಕ್ಸೆಲ್ ನ ಮೈಕ್ರೋಸಾಫ್ಟ್ ಅವ್ರು ಕೊಟ್ಟಿದ್ದಾರೆ. ಲಿಬ್ರೆ ಆಫೀಸ್ ಇಸ್ ಯುವರ್ ಲಿನಕ್ಸ್ ಸಾಫ್ಟ್ವೇರ್. ಸ್ಪ್ರೆಡ್ ಶೀಟ್ಸ್ ಅಲ್ಲಿ ರೋಸ್ ಅಂಡ್ ಕಾಲಮ್ಸ್ ಮತ್ತೆ ಸೆಲ್ಸ್, ಫಾರ್ಮುಲಾಸ್ ಅಂಡ್ ಫಂಕ್ಷನ್ಸ್ ಎಲ್ಲ ಬರ್ತಾವ್ರಿ. ರೋಸ್ ಕಾಲಮ್ಸ್ ಇರ್ತಾವ, ನೀವು ಸೆಲ್ಸ್ ಅಂತ ಅನ್ಬಹುದು, ಅಥವಾ ಫಾರ್ಮುಲಾಸ್ ಫಂಕ್ಷನ್ಸ್ ಕೂಡ ಅದ್ರಲ್ಲಿ ನಾವು ಹಾಕಬಹುದು. ಓಕೆ, ಸೊ ದಟ್ಸ್ ದಿ ಥಿಂಗ್ ಯು ನೀಡ್ ಟು ರಿಮೆಂಬರ್. ಸೊ ನೆಕ್ಸ್ಟ್ಲಿ ಯೂಸಸ್ ಆಫ್ ಸ್ಪ್ರೆಡ್ ಶೀಟ್ಸ್ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದಾಗ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ, ಬಜೆಟ್ ಪ್ರಿಪರೇಷನ್ ಮಾಡಾಕ, ಮಾರ್ಕ್ ಶೀಟ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ, ಅದೇ ರೀತಿ ಪೇರೋಲ್ ಕ್ಯಾಲ್ಕುಲೇಷನ್, ಈಗ ಅಕೌಂಟಿಂಗ್ ಅಲ್ಲಿ, ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಲ್ಲಿ, ಡೇಟಾ ಅನಾಲಿಸಿಸ್ ಅಲ್ಲಿ, ಫೈನಾನ್ಷಿಯಲ್ ಪ್ಲಾನಿಂಗ್, ಸ್ಟಾಟಿಸ್ಟಿಕಲ್ ಅನಾಲಿಸಿಸ್. ಸೊ ಎಲ್ಲೆಲ್ಲಿ ನಿಮ್ದು ಡೇಟಾ ಮೇಲೆ ನೀವು ವರ್ಕ್ ಮಾಡ ಅಂತೀರಿ ಅಲ್ಲಿ ನಾವು ಎಕ್ಸೆಲ್ ನ ಯೂಸ್ ಮಾಡ್ತೀವಿ. ಚಾರ್ಟ್ಸ್ ಅಂಡ್ ಗ್ರಾಫ್ ಪ್ರಿಪೇರ್ ಮಾಡ್ಲಿಕ್ಕೆ, ಸಾರ್ಟಿಂಗ್ ಮಾಡ್ಲಿಕ್ಕೆ, ಡೇಟಾನ ಫಿಲ್ಟರ್ ಮಾಡ್ಲಿಕ್ಕೆ ನಾವು ಎಕ್ಸೆಲ್ ನ ಯೂಸ್ ಮಾಡ್ತೀವಿ, ಅಂದ್ರೆ ಸ್ಪ್ರೆಡ್ ಶೀಟ್ ನ ಯೂಸ್ ಮಾಡ್ತೀವ್ರಿ. ಸೊ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಟ್ಟೈತಿ. ಟೀಚರ್ ಏನ್ ಮಾಡ್ಬೋದ್ರಿ? ಸ್ಟೂಡೆಂಟ್ ರೆಕಾರ್ಡ್ ಈ ರೀತಿ ಸ್ಟೋರ್ ಮಾಡ್ಬೋದು, ರೈಟ್? ಸ್ಟೂಡೆಂಟ್ ಎ ಬಿ ಅವ್ರದ್ದು ಕನ್ನಡ ಮಾರ್ಕ್ಸ್ ಎಷ್ಟು, ಇಂಗ್ಲಿಷ್ ಮಾರ್ಕ್ಸ್ ಎಷ್ಟು, ಸಿ ಎಸ್ ಮಾರ್ಕ್ಸ್ ಎಷ್ಟು, ಟೋಟಲ್ ಎಷ್ಟು, ಈ ರೀತಿ ಟೇಬಲ್ ಫಾರ್ಮ್ ಅಲ್ಲಿ ಅವನು ಡೇಟಾ ಸ್ಟೋರ್ ಮಾಡ್ಬೋದು. ದಿ ಸ್ಪ್ರೆಡ್ಶೀಟ್ ಕ್ಯಾನ್ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಟೋಟಲ್ ಅಂಡ್ ಅವರೇಜ್. ನಾವು ಮ್ಯಾನ್ಯುವಲಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆನೂ ಇಲ್ಲ. ಫಾರ್ಮುಲಾ ಬರೆದ್ ಬಿಟ್ರೆ ಟೋಟಲ್ ಮತ್ತೆ ಅವರೇಜ್ ತಾನಾಗ್ಲೇ ಬಂದ್ಬಿಡ್ತದೆ ಆಟೋಮೆಟಿಕಲಿ ಫಾರ್ ಎನ್ ನಂಬರ್ ಆಫ್ ಸ್ಟೂಡೆಂಟ್ಸ್, ರೈಟ್? ಓಕೆ, ಫಸ್ಟ್ ಟರ್ಮ್ ಬರ್ತೈತ್ರಿ ಸ್ಪ್ರೆಡ್ ಶೀಟ್ ಅಲ್ಲಿ ವರ್ಕ್ ಬುಕ್ ಅಂತೆ. ವರ್ಕ್ ಬುಕ್ ಅಂತಂದ್ರೆ ಏನ್ರಿ? ಇದೊಂದು ಸ್ಪ್ರೆಡ್ ಶೀಟ್ ಫೈಲ್ ರೀ. ಆ ಒಂದು ಸ್ಪ್ರೆಡ್ ಶೀಟ್ ಫೈಲ್ ಅಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿಗೆ ವರ್ಕ್ ಶೀಟ್ ಇರಬಹುದು. ಸೊ ವರ್ಕ್ ಶೀಟ್ ಅಂತಂದ್ರೆ ಏನು? ಸೊ ವರ್ಕ್ ಶೀಟ್ ಅಂತಂದ್ರೆ ಇಟ್ ಇಸ್ ಅ ಇಂಡಿವಿಜುವಲ್ ಸ್ಪ್ರೆಡ್ ಶೀಟ್ ಪೇಜ್ ವಿದಿನ್ ಅ ವರ್ಕ್ ಬುಕ್. ಒಂದು ವರ್ಕ್ ಬುಕ್ ಇರ್ತೈತ್ರಿ, ಇದು ಪೂರ್ತಿ ನಿಮ್ದು ವರ್ಕ್ ಬುಕ್ ಅಂತ ಅನ್ಕೋರಿ. ಇದ್ರಲ್ಲಿ ನೀವು ಶೀಟ್ಸ್ ಹಾಕ್ಬೋದು. ಇದು ಒಂದೇ ಶೀಟ್, ಶೀಟ್ 1 ಅಂತ ಇರ್ರಿ ಅನ್ಕೋರಿ. ಅದ್ರ ಮತ್ತೆ ನೀವು ಶೀಟ್ 2, ಫಾರ್ ಎಕ್ಸಾಂಪಲ್ ಶೀಟ್ 1 ಒಳಗಡೆ ಪಿ ಯು ಸಿ ಫಸ್ಟ್ ಇಯರ್ ಮಾರ್ಕ್ಸ್ ಅದಾವ್ರಿ. ಶೀಟ್ 2 ಅಲ್ಲಿ ಪಿ ಯು ಸಿ ಸೆಕೆಂಡ್ ಇಯರ್ ಮಾರ್ಕ್ಸ್. ಇದೇ ರೀತಿ ನೀವು ಮಲ್ಟಿಪಲ್ ಸ್ಪ್ರೆಡ್ ಶೀಟ್ಸ್ ನ ಒಂದು ವರ್ಕ್ ಬುಕ್ ಒಳಗಡೆ ಸೇವ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಡೇಟಾ ಡಾಟ್ ಎಕ್ಸೆಲ್ ಎಸ್ ಎಕ್ಸ್. ಸೊ ಎಕ್ಸೆಲ್ ಎಸ್ ಎಕ್ಸ್ ಇಸ್ ದ extensions by which you are going to store your workbook. So workbook ಎದರಿಂದ ಸ್ಟೋರ್ ಆಗಿರ್ತದೆ? ಡಾಟ್ ಎಕ್ಸೆಲ್ ಎಸ್ ಎಕ್ಸ್ ಇಂದ ಸ್ಟೋರ್ ಆಗಿರ್ತದ. ಓಕೆ, ಹೋಪ್ ದಟ್ ಇಸ್ ಕ್ಲಿಯರ್ ಗೈಸ್. ವರ್ಕ್ ಬುಕ್ ಕ್ಯಾನ್ ಕಂಟೈನ್ ಮಲ್ಟಿಪಲ್ ವರ್ಕ್ ಶೀಟ್ಸ್. ಅದೇ ನಾನು ನಿಮ್ಗೆ ಹೇಳಿದೆ, ನಿಮ್ಗೆ ಎಷ್ಟು ಬೇಕು ಅಷ್ಟು ಶೀಟ್ಸ್ ನ ನೀವು ಇಲ್ಲಿ ಹಾಕ್ಬೋದು ಒಂದು ವರ್ಕ್ ಬುಕ್ ಒಳಗಡೆ. So next is the row and the columns. Rows run horizontally across a worksheet. They are identified by numbers. ಸೊ ನಿಮ್ದು ಎಕ್ಸೆಲ್ ದಲ್ಲಿ ನಾವು ನಿಮ್ಗೆ ತೋರಿಸ್ತೇವ್ರಿ. ಇಲ್ಲಿ ನಂಬರ್ಸ್ ಇರ್ತಾವ, 1 2 3 4 ಈ ರೀತಿ ನಂಬರ್ಸ್ ಇರ್ತಾವ. ಸೊ ಇವೇನ್ರಿ? ಇವು ನಿಮ್ದು ರೋಸ್ ನ ರಿಪ್ರೆಸೆಂಟ್ ಮಾಡ್ತಾವ್ರಿ. ಓಕೆ, ಅವನ್ನ ನಂಬರ್ ಇಂದ ರಿಪ್ರೆಸೆಂಟ್ ಮಾಡಿರ್ತದೆ 1 2 3 4 ಅಂತೇಳಿ. ಕಾಲಮ್ಸ್ ಆರ್ ರನ್ ವರ್ಟಿಕಲಿ, ದೇ ಆರ್ ಐಡೆಂಟಿಫೈಡ್ ಬೈ ಲೆಟರ್ಸ್. ಸೊ ಇದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಏನಿದ್ರಿ? ಎ ಬಿ ಸಿ ಡಿ ಅಂತ ಇರ್ತೈತಿ. ಸೊ ಇವೇನ್ರಿ? ನಿಮ್ದು ಕಾಲಮ್ಸ್ ರೀ. ಓಕೆ, ರೋ ಅಂಡ್ ಕಾಲಮ್ಸ್. ಎಕ್ಸಾಂಪಲ್ ಎ ಬಿ ಸಿ ಡಿ. ಝೆಡ್ ಆದ್ಮೇಲೆ ಏನ್ ಶುರು ಆಕೈತ್ರಿ? ಎ ಬಿ ಎ ಸಿ ಈ ರೀತಿ ಶುರು ಆಗ್ತದ. ಸೆಲ್ ಅಂತಂದ್ರೆ ಇಟ್ ಇಸ್ ಇಂಟರ್ಸೆಕ್ಷನ್ ಆಫ್ ರೋ ಅಂಡ್ ಅ ಕಾಲಮ್. ಸೊ ಇದೇ ರೀತಿ ಇಲ್ಲಿ ನೋಡ್ರಿ, ಇಲ್ಲಿ 1 ಮತ್ತೆ ಎ ಎರಡು ಸೇರ್ತಾ ಇದಾವೆ ಇಲ್ಲಿ. ದಿಸ್ ಇಸ್ 1A, that is a cell. Then 1B is a cell, 1C is a cell, 1D is a cell, 2A is a cell. ಸೊ ಎಲ್ಲಿ ನಿಮ್ದು ರೋ ಮತ್ತು ಕಾಲಮ್ಸ್ ಇಂಟರ್ಸೆಕ್ಟ್ ಆಗ ಅಂತವಲ್ರಿ, ಅದಕ್ಕೆ ನಾವು ಸೆಲ್ ಅಂತ ಕರಿತೀವಿ. ಇಟ್ ಇಸ್ ದ ಬೇಸಿಕ್ ಯೂನಿಟ್ ಇನ್ ವಿಚ್ ಡೇಟಾ ಇಸ್ ಎಂಟರ್ಡ್. ಸೊ ಸೆಲ್ ಒಳಗಡೆ ನಾವು ಏನ್ ಮಾಡ್ತೀವಿ? ಡೇಟಾನ ಎಂಟರ್ ಮಾಡ್ತೇವಿ. ಓಕೆ, ಎಕ್ಸಾಂಪಲ್ ನೋಡ್ರಿ, ಕಾಲಮ್ ಬಿ ರೋ 5 ಇಸ್ B5 ಅಂತ ಕರಿತೇವೆ ನಾವು. ಸೊ A1 B1 C1 ಈ ರೀತಿ. ಅದೇ ರೀತಿ B5 ಅಂದ್ರೆ ಬಿ ಕಾಲಮ್ ರೋ 5, ಸೊ B5. ಓಕೆ, ನೆಕ್ಸ್ಟ್ ಆಕ್ಟಿವ್ ಸೆಲ್. ಆಕ್ಟಿವ್ ಸೆಲ್ ಇಸ್ ದ ಕರೆಂಟ್ಲಿ ಸೆಲೆಕ್ಟೆಡ್ ಸೆಲ್ ಇನ್ ಅ ವರ್ಕ್ಶೀಟ್. ಈಗ ಒಂದು ವರ್ಕ್ಶೀಟ್ ಓಪನ್ ಮಾಡೇನಿ ನಾನು, ಅದರಲ್ಲಿ 1 2 3 ಈಗ ನಾನು ಎ ಐತ್ರಿ. ಸೊ A1 ಒಳಗಡೆ ನಾನು ಡೇಟಾ ಎಂಟರ್ ಮಾಡಂತೀನಿ ಅಂದ್ರೆ A1 ಇಸ್ ದ ಆಕ್ಟಿವ್ ಸೆಲ್. ಓಕೆ, ಇಟ್ ಇಸ್ ಯೂಶುವಲಿ ಇಂಡಿಕೇಟೆಡ್ ಬೈ ಹೈಲೈಟೆಡ್ ಬಾರ್ಡರ್. ಸೊ ನೀವು ಯಾವ ಬಾರ್ಡರ್ ಸೆಲೆಕ್ಟ್ ಮಾಡಿರ್ತೀರಲ್ಲ ಅದು ಸ್ವಲ್ಪ ಹೈಲೈಟ್ ಆಗಿರ್ತೈತಿ. ಸೊ ಹೈಲೈಟೆಡ್ ಗೆ ನಾವು ಆಕ್ಟಿವ್ ಸೆಲ್ ಅಂತ ಕರಿತೀವಿ. ಓಕೆ,
ಎನಿ ಡೇಟಾ ಎಂಟರ್ಡ್ ಫ್ರಮ್ ದ ಕೀಬೋರ್ಡ್ ನಾರ್ಮಲಿ ಗೋಸ್ ಇನ್ ಟು ದ ಆಕ್ಟಿವ್ ಸೆಲ್. ಸೊ ನಾವು ಎಲ್ಲಿ ನಮ್ದು ಆಕ್ಟಿವ್ ಸೆಲ್ ಇರ್ತೈತ್ರಿ, ನಾವು ಏನೋ ಹೊಡೆದ್ರು ಆ ಒಂದು ಆಕ್ಟಿವ್ ಸೆಲ್ ಒಳಗಡೆ ಹೋಗ್ತದ. Cell address. A cell address identifies a particular cell. It is generally written as ಕಾಲಮ್ ಲೆಟರ್ ಪ್ಲಸ್ ರೋ ನಂಬರ್. ಸೊ ಈಗ ನಾ ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲದೇನಪ್ಪಾ ಅಂತಂದ್ರೆ ಇದೇನ್ರಿ, ಕಾಲಮ್ ಲೆಟರ್ ಇಸ್ ಎ, ರೋ ನಂಬರ್ ಇಸ್ 2, ಸೊ ಇದ್ರ ಅಡ್ರೆಸ್ ಏನಾಕೈತ್ರಿ A2 ಆಕೈತಿ. ಹೌದಾ? ಸೊ ನಿಮ್ದು ವರ್ಕ್ ಬುಕ್ ಅಲ್ಲಿ ವರ್ಕ್ ಶೀಟ್ ಒಳಗಡೆ ನೀವು ನಿಮ್ದು ಆಕ್ಟಿವ್ ಸೆಲ್ ಎಲ್ಲಿ ಇರ್ತೈತಲ್ಲ ಅದರದ್ದು ಕಾಲಮ್ ಲೆಟರ್ ಮತ್ತೆ ರೋ ನಂಬರ್ ನ ಸೇರಿಸಿದ್ರೆ ಅದ್ರದ್ದು ಅಡ್ರೆಸ್ ಬರ್ತೈತಿ. ಅದಕ್ಕೆ ನಾವು ಸೆಲ್ ಅಡ್ರೆಸ್ ಅಂತ ಕರಿತೇವಿ. ರೇಂಜ್. ಅ ರೇಂಜ್ ಇಸ್ ಅ ಗ್ರೂಪ್ ಆಫ್ ಸೆಲ್ಸ್. ಸೊ ಗ್ರೂಪ್ ಆಫ್ ಸೆಲ್ಸ್ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೇನೆ, ಇದು ಪೂರ್ತಿ ಸೆಲೆಕ್ಟ್ ಮಾಡ್ಬಿಡ್ತೇನೆ ರೀ. ಏದ್ದು ಟಿಲ್ 5 ಮಟ ಸೆಲೆಕ್ಟ್ ಮಾಡಿದ್ನಪ್ಪ ಅಂತಂದ್ರೆ ಇದೇನ್ರಿ ರೇಂಜ್ ರೀ. ಎಲ್ಲಿಂದ ಎಲ್ಲಿ ಮಟ ರೀ? A1 ಇಂದ A10 ಅಥವಾ A1 ಇಂದ A5. ಸೊ ರೇಂಜ್ ಅಂತಂದ್ರೆ ಗ್ರೂಪ್ ಆಫ್ ಸೆಲ್ಸ್. ಓಕೆ, ಗ್ರೂಪ್ ಆಫ್ ಸೆಲ್ಸ್ ಗೆ ರೇಂಜ್ ಅಂತ ಕರಿತೇವಿ. ಅನದರ್ ಎಕ್ಸಾಂಪಲ್ ನೋಡ್ರಿ, A1 to C5 ಅಲ್ಲಿ ನೀವೇನ್ ಮಾಡ ಅಂತೀರಿ, ABC ಇಲ್ಲಿ 1 2 3 4 5 ಇಷ್ಟು ಪೂರ್ತಿ ಸೆಲೆಕ್ಟ್ ಮಾಡಿರಿ ನೀವು. ಹೌದಾ? ಸೊ ಇದೇನಾಕೈತಿ, ನಿಮ್ದು ರೆಕ್ಟಾಂಗಲ್ ಶೇಪ್ ಅಲ್ಲಿ ಡೇಟಾ ಸೆಲೆಕ್ಟ್ ಆಕೈತಿ. ಓಕೆ ಓಕೆ, ನೆಕ್ಸ್ಟ್ ಈಸ್ ಅಬೌಟ್ ಫಂಕ್ಷನ್ಸ್. ಸೊ ಅವರೇಜ್ ಫಂಕ್ಷನ್ ಐತ್ರಿ. ಅವರೇಜ್ ಫಂಕ್ಷನ್ ಏನ್ ಮಾಡ್ತೈತಪ್ಪ ಅಂದ್ರೆ ನಿಮ್ದು ಮೀನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಎಕ್ಸಾಂಪಲ್ ನೋಡ್ರಿ, ಎಕ್ಸಾಂಪಲ್ ಈಗ ಅವರೇಜ್ ಆಫ್ B2 to B6 ಅಂದ್ರೆ ಏನ್ರಿ, ಕಾಲಮ್ ಬಿ ಸೆಕೆಂಡ್ ರೋ ದಿಂದ ಹಿಡ್ಕೊಂಡು 6 ರೋ ಮಟನ ಏನೇನ್ ಎಲಿಮೆಂಟ್ಸ್ ಅದಾವು ಅವಷ್ಟ್ರದ್ದು ಅವರೇಜ್ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೈತಿ ನಿಮಗದು. ಇಫ್ ವ್ಯಾಲ್ಯೂಸ್ ಆರ್ 10 20 30 ಇತ್ತಂತಂದ್ರೆ ಅದ್ರದ್ದು ಅವರೇಜ್ 20 ಪ್ರಿಂಟ್ ಆಕೈತ್ರಿ. ಮ್ಯಾಕ್ಸ್ ಫಂಕ್ಷನ್ ಅಂತ ಬರ್ತೈತಿ, ರಿಟರ್ನ್ಸ್ ಲಾರ್ಜೆಸ್ಟ್ ವ್ಯಾಲ್ಯೂ ಇನ್ ದ ರೇಂಜ್. ನೀವು ಒಂದ್ ಏನೋ ರೇಂಜ್ ಸೆಲೆಕ್ಟ್ ಮಾಡಿರಿ, ಅದ್ರೊಳಗಡೆ ನಿಮಗೆ ಮ್ಯಾಕ್ಸಿಮಮ್ ಎಲಿಮೆಂಟ್ ಬೇಕಾಗಿತ್ತಪ್ಪ ಅಂದಾಗ ನೀವು ಮ್ಯಾಕ್ಸ್ ಫಂಕ್ಷನ್ ಈ ರೀತಿ ಕಾಲ್ ಮಾಡಬಹುದು. ಸೊ ಫಾರ್ಮುಲಾಸ್ ನಾವು ಯಾವಾಗಲೂ ಈಕ್ವಲ್ ಟು ಸೈನ್ ಇಂದ ಶುರು ಮಾಡ್ತೇವ್ರಿ. ಸೊ ಈಕ್ವಲ್ ಟು ಬರೋದು ನೀವು ಮುಂದೆ ಏನೋ ಬರೆದ್ರು ಅದನ್ನ ಏನಂತ ಕನ್ಸಿಡರ್ ಮಾಡ್ತೈತ್ರಿ, ಫಾರ್ಮುಲಾಸ್ ಅಂತ ಕನ್ಸಿಡರ್ ಮಾಡ್ತೈತಿ. ಸೊ ಅದರಲ್ಲಿ ಬಂದ್ಬಿಟ್ಟು ನಿಮ್ದು ಸಮ್ ಅಂತ ಒಂದು ಫಂಕ್ಷನ್ ಐತ್ರಿ. ನೀವು ಇಲ್ಲಿ ರೇಂಜ್ ಕೊಟ್ರಿ ಅಂತಂದ್ರೆ ಆ ರೇಂಜಿನ ಪೂರ್ತಿ ಸಮ್ ನ ಮಾಡಿ ಕೊಡ್ತದ. ಅದೇ ರೀತಿ average ಗೆ AVERAG average function ಅಂತ ಐತ್ರಿ. So average function will give you the mean and then max will give you the maximum value in that range. ಅದೇ ರೀತಿ min ಅಂತೂ ಐತ್ರಿ, ಮಿನಿಮಮ್ ಕೊಡ್ತದೆ. ಕೌಂಟ್ ಅಂತಂದ್ರೆ ಏನ್ರಿ, ಪೂರ್ತಿ ಎಷ್ಟು ಸೆಲ್ಸ್ ಅದಾವ ಅಷ್ಟು ಸೆಲ್ಸ್ ಕೌಂಟ್ ಆಕೈತಿ. ನೀವು ನಡ್ಬರ್ಕ ಯಾವ್ದಾರ ಸೆಲ್ ಫಾರ್ ಎಕ್ಸಾಂಪಲ್ ABCD ಎಷ್ಟು ರೋಸ್ ಅದಾವ್ರಿ? 1 2 3 4 5 ರೋಸ್ ಅದಾವ್ರಿ. ಸೊ ಇದು ಇಲ್ಲಿ ಒಂದು ಏನೈತಿ ಬ್ಲಾಂಕ್ ಸೆಲ್ ಐತಿ, ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡತೈತಿ ಕೌಂಟ್ ಫಂಕ್ಷನ್. ಇಟ್ ಕೌಂಟ್ಸ್ ದ ಸೆಲ್ಸ್ ಕಂಟೈನಿಂಗ್ ನ್ಯೂಮರಿಕ್ ವ್ಯಾಲ್ಯೂಸ್. ಸೊ ನ್ಯೂಮರಿಕ್ ವ್ಯಾಲ್ಯೂಸ್ ಇರ್ತಕ್ಕಂಥ ಒಂದು ಸೆಲ್ಸ್ ನ ಅದು ಕೌಂಟ್ ಮಾಡ್ತೈತಿ. ಕೌಂಟ್ ಆಫ್ A1 to A10 ಅಂತಂದ್ರೆ 10 ಅಂತ ಬರ್ತೈತ್ರಿ. ಬಟ್ ಕೌಂಟ್ ಎ ಫಂಕ್ಷನ್ ಏನ್ ಮಾಡ್ತೈತಪ್ಪ ಅಂದ್ರೆ ಇಟ್ ವಿಲ್ ಕೌಂಟ್ ದ ಸೆಲ್ಸ್ ದಟ್ ಆರ್ ನಾಟ್ ಎಂಟಿ. ಅಂದ್ರೆ ಎಂಟಿ ಏನಾದ್ರೆ ಇದ್ರದ್ದು ಕನ್ಸಿಡರ್ ಮಾಡೋದಿಲ್ಲ, ನಾನ್ ಎಂಟಿ ಸೆಲ್ಸ್ ಅಷ್ಟೇ ಕೌಂಟ್ ಮಾಡ್ತೈತಿ. ದಟ್ ಇಸ್ ಕೌಂಟ್ ಎ ಫಂಕ್ಷನ್ ಅಂತ ಹೇಳಿ. ಓಕೆ, ಇಟ್ ಕ್ಯಾನ್ ಕೌಂಟ್ ಸೆಲ್ಸ್ ಕಂಟೈನಿಂಗ್ ನಂಬರ್ಸ್, ಟೆಕ್ಸ್ಟ್, ಡೇಟ್ಸ್, ಲಾಜಿಕಲ್ ವ್ಯಾಲ್ಯೂಸ್ ಎಲ್ಲ ಇರ್ತಕ್ಕಂಥದನ್ನ ಅದು ಕ್ಯಾಲ್ಕುಲೇಟ್ ಮಾಡ್ತೈತಿ. ಇಫ್ ಫಂಕ್ಷನ್ ಅಂತ ಬರ್ತೈತ್ರಿ, ಇಫ್ ಫಂಕ್ಷನ್ ನಾವು ಕಂಡೀಷನ್ ಬ್ರೇಕ್ ಯೂಸ್ ಮಾಡ್ತೀವಿ. ನಾವು ಸಿ ಸ್ಟೇಟ್ಮೆಂಟ್ ಕಲ್ತಿದ್ದೇವೆ, ಹೌದಾ? ಸೊ ಇಫ್ ಇಸ್ ಯೂಸ್ ಫಾರ್ ಕಂಡೀಷನಲ್. ಸೊ ಈ ಕಂಡೀಷನ್ ಟ್ರೂ ಆದ್ರೆ ಏನ್ ಮಾಡಬೇಕು, ಕಂಡೀಷನ್ ಫಾಲ್ಸ್ ಆದ್ರೆ ಏನ್ ಮಾಡ್ಬೇಕಂತೇಳಿ. ಸೊ ಯು ವಿಲ್ ರೈಟ್ ವಿತ್ ದಿಸ್ ಎಕ್ಸಾಂಪಲ್. ಇಫ್ ಫಂಕ್ಷನ್ ಒಳಗಡೆ ನೀವು ಕಂಡೀಷನ್ ಬರೀತೀರಿ. ಈ ಕಂಡೀಷನ್ ಟ್ರೂ ಆದ್ರೆ ಕಾಮಾ ಬರುತ್ತೆ ಫಸ್ಟ್ ಏನಿದೆ ಅದು ಎಕ್ಸಿಕ್ಯೂಟ್ ಆಕೈತಿ. ಫೇಲ್ ಆದ್ರೆ ನೆಕ್ಸ್ಟ್ ಏನ್ ಬರ್ದಿರ್ತೀರಿ ಅದು ಎಕ್ಸಿಕ್ಯೂಟ್ ಆಕೈತಿ, ಅದು ಪ್ರಿಂಟ್ ಆಕೈತಿ. ಓಕೆ, ಸೊ ಇಫ್ B2 is 50 ಇಟ್ ಇಸ್ ಪಾಸ್. ಅದಕ್ಕಿಂತ ಕಡಿಮೆ ಇತ್ತಪ್ಪ ಅಂದ್ರೆ ಫೇಲ್ ಅಂತ ಟೈಪ್ ಆಕೈತ್ರಿ. ಓಕೆ, that is your functions which you need to know. So let's do the practical thing till here. Whatever we did, let's do that in the computer. Let's continue. Relative cell reference. So relative cell reference ಅಂತಂದ್ರೆ ಏನು? A relative reference changes when a formula is copied to another cell. ಈಗ ಒಂದು ಫಾರ್ಮುಲಾ ಬರ್ದೇನ್ರಿ ನಾನು. ಫಾರ್ ಎಕ್ಸಾಂಪಲ್ ಈಕ್ವಲ್ಸ್ ಟು A1 ಪ್ಲಸ್ B1 ಅಂತ ಬರ್ದೇನಿ. ಈಗ ನಾನು ಇದನ್ನ ಕಾಪಿ ನೆಕ್ಸ್ಟ್ ಈಗ ಇಲ್ಲಿ ಹಿಡಿದು ಡ್ರ್ಯಾಗ್ ಮಾಡಿದಂದ್ರೆ ಏನಕ್ಕೈತಿ, ಅದು ಚೇಂಜ್ ಆಕೈತಿ. A2 ಪ್ಲಸ್ B2 ಈ ರೀತಿ ಚೇಂಜ್ ಆಕೊಂತ ಹೋಗ್ತೈತ್ರಿ. ಸೊ ಅದಕ್ಕೆ ಎಕ್ಸಾಂಪಲ್ ನೀವು ನೋಡ್ರಿ ಇಲ್ಲಿ. ಸೊ ಸೇಮ್ ಎಕ್ಸಾಂಪಲ್ ಇದ್ರೆ A1 ಪ್ಲಸ್ A1 ಪ್ಲಸ್ B1 ಅಂತ ಬರ್ದೇನಿ. ಇದನ್ನ ಈಗ 1 ರೋ ಕೆಳಗಡೆ ತಗೊಂಡ್ಬಂದ್ರೆ ಏನಕ್ಕೈತ್ರಿ, ಅದು A2 ಪ್ಲಸ್ B2 ಆಕೈತಿ. ಇಂಥದಕ್ಕೆ ನಾವು ರಿಲೇಟಿವ್ ಸೆಲ್ ರೆಫರೆನ್ಸ್ ಅಂತ ಕರಿತೀವಿ. ವೇರ್ ಯುವರ್ ಫಾರ್ಮುಲಾ ವಿಲ್ ಬಿ ಚೇಂಜ್ಡ್ ವೆನ್ ಇಟ್ ಇಸ್ ಕಾಪಿಡ್ ಟು ಅನದರ್ ಸೆಲ್. ಇನ್ನೊಂದು ಬರುತ್ತೆ ಅಬ್ಸಲ್ಯೂಟ್ ರೆಫರೆನ್ಸ್ ಅಂತೇಳಿ. ಅಲ್ಲಿ ಏನಕ್ಕೈತ್ರಿ, ರಿಮೇನ್ಸ್ ಫಿಕ್ಸ್ಡ್ ವೆನ್ ಅ ಫಾರ್ಮುಲಾ ಇಸ್ ಕಾಪಿಡ್. ಇಲ್ಲಿ ಚೇಂಜ್ ಆಗೋದಿಲ್ಲ, ಅದು ಏನಿದೆ ಅದೇ ಇರ್ತೈತ್ರಿ. ಇದು ನಾವು ಡಾಲರ್ ಸಿಂಬಾಲ್ ಇಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ಎಕ್ಸಾಂಪಲ್ ನೀವು ನೋಡ್ಬೋದು $A$1 ಅಂತೆ. ಸೊ ದಲ್ಲಿ ಎ ಕಾಲಮ್ 1ನೇ ರೋ. ಓಕೆ, ಸೊ ಬೋತ್ ಕಾಲಮ್ ಅಂಡ್ ರೋ ಆರ್ ಫಿಕ್ಸ್ಡ್ ಇಯರ್. ಡಾಲರ್ ಅಂದ್ರೆ ಫಿಕ್ಸ್ ಇರ್ತೈತೆ ಅಂತ ಅರ್ಥ. ಓಕೆ, ಇಫ್ ಟ್ಯಾಕ್ಸ್ ರೇಟ್ ಇಸ್ ಸ್ಟೋರ್ಡ್ ಇನ್ B1 ಅಂಡ್ ಮಸ್ಟ್ ರಿಮೇನ್ ಫಿಕ್ಸ್ಡ್, ನೀವು ಅದಕ್ಕೆ ಏನ್ ಮಾಡ್ತೀರಿ, ಇದು A2 ಏನ್ರಿ ಇದು ನಿಮ್ದು
ರಿಲೇಟಿವ್ ಇದು ಚೇಂಜ್ ಆಕೈತಿ, ಬಟ್ ಇದು ಚೇಂಜ್ ಆಗುದಿಲ್ಲ. ಸೊ ನೆಕ್ಸ್ಟ್ ಈಗ ನಾವು ಡ್ರ್ಯಾಗ್ ಮಾಡಿದ್ರೆ ಅಂದ್ರೆ ಏನಾಕೈತಿ ಅದು A3 $B1 ಅಂತ ಆಕೈತಿ. ನೆಕ್ಸ್ಟ್ ಮತ್ತೆ ಇನ್ನು ಡ್ರ್ಯಾಗ್ ಮಾಡಿದ್ರೆ A4 $B1 ಆಗ್ತದ. ಸೊ ಈ ರೀತಿ ಇದೇನ್ರಿ ಇದು ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್, ಇದು ರಿಲೇಟಿವ್ ಸೆಲ್ ರೆಫರೆನ್ಸ್. ಓಕೆ, ರಿಲೇಟಿವ್ ಸೆಲ್ ರೆಫರೆನ್ಸ್ ಅಂದ್ರೆ ನೀವು ಚೇಂಜ್ ಕಾಪಿ ಮಾಡಿದಾಗ ಅದ್ರ ವ್ಯಾಲ್ಯೂ ಚೇಂಜ್ ಆಗಬೇಕು, ಇದು ಕಾಪಿ ಮಾಡಿದಾಗ ಅದ್ರ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ ಅಬ್ಸಲ್ಯೂಟ್ದು. ಓಕೆ, ಕ್ಲಿಯರ್ ವಿತ್ ದಟ್ ಗೈಸ್. ನೆಕ್ಸ್ಟ್ ಮಿಕ್ಸ್ಡ್ ಸೆಲ್ ರೆಫರೆನ್ಸ್ ಅಂದ್ರೆ ಏನ್ರಿ? ಮಿಕ್ಸ್ಡ್ ರೆಫರೆನ್ಸ್ ಫಿಕ್ಸಸ್ ಐದರ್ ದ ರೋ ಆರ್ ದ ಕಾಲಮ್, ಅಂದ್ರೆ ಯಾವ್ದಾದ್ರು ಒಂದನ್ನ ಅದು ಫಿಕ್ಸ್ ಮಾಡ್ತೈತ್ರಿ. ಸೊ $A1 ಅಂತ ಬರೆದ್ರೆ ಇಲ್ಲಿ ಫಿಕ್ಸ್ಡ್ ಕಾಲಮ್ ಅಂದ್ರೆ ನೀವು ಡಾಲರ್ ಎದ್ರ ಬಾಜು ಬರೆ ಅಂತೀರಿ, ಕಾಲಮ್ ಬಾಜು ಬರೆ ಅಂತೀರಿ. ಸೊ ಅಲ್ಲಿ ಕಾಲಮ್ ಫಿಕ್ಸ್ ಇರ್ತೈತಿ, ನೀವು ಡ್ರ್ಯಾಗ್ ಮಾಡಿದ್ರ ಇರ್ತೈತಿ, ಬಟ್ 2 ಆಕೈತಿ, ಇದು 3 ಆಕೈತಿ. ಸೊ ಏನ್ ಆಕೈತ್ರಿ ಇಲ್ಲಿ ರೋ ವ್ಯಾಲ್ಯೂ ಚೇಂಜ್ ಆಕೊಂತ ಹೋಗ್ತೈತಿ. ಈಗ ನೀವು ಒಂದ್ ವೇಳೆ ಕಾಲಮ್ ಚೇಂಜ್ ಮಾಡ್ಬೇಕಪ್ಪ ಅಂದಾಗ ನೀವೇನ್ ಮಾಡ್ತೀರಿ, ರೋ ಬಾಜು ಡಾಲರ್ ಬರೀತೀರಿ. ಸೊ $1 ಅಂತಂದಾಗ ನಿಮ್ದು ಕಾಲಮ್ ಚೇಂಜ್ ಆಕೊಂತ ಬರ್ತೈತಿ, $1, $1 ಈ ರೀತಿ ಕಾಲಮ್ ಚೇಂಜ್ ಆಕೊಂತ ಬರ್ತೈತ್ರಿ. ಕ್ಲಿಯರ್ ವಿತ್ ದಟ್ ಗೈಸ್. ನಿಮಗೆ ರೋ ಚೇಂಜ್ ಮಾಡ್ಬೇಕಂತಂದಾಗ ಡಾಲರ್ನ ಕಾಲಮ್ ಬಾಜು ಬರೀರಿ, ಕಾಲಮ್ ವ್ಯಾಲ್ಯೂ ಚೇಂಜ್ ಮಾಡ್ಬೇಕಂತಂದ್ರೆ ಡಾಲರ್ನ ರೋ ಬಾಜು ಬರೀರಿ. ಓಕೆ, ದಟ್ ಇಸ್ ಮಿಕ್ಸ್ಡ್ ರೆಫರೆನ್ಸ್. ಅದೇ ರೀತಿ ನೀವು ಡೇಟಾನ ಸಾರ್ಟು ಮಾಡ್ಬೋದ್ರಿ, ಅಸೆಂಡಿಂಗ್ ಆರ್ಡರ್ ಒಳಗಡೆ ಅಥವಾ ಡಿಸೆಂಡಿಂಗ್ ಆರ್ಡರ್ ಒಳಗಡೆ ಅಥವಾ ಅಲ್ಫಾಬೆಟಿಕಲಿ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಓಲ್ಡೆಸ್ಟ್ ಟು ನ್ಯೂವೆಸ್ಟ್, ಈ ರೀತಿ ನೀವು ಡೇಟಾ ಸಾರ್ಟ್ ಮಾಡ್ಬೋದು. ಒಂದು ಸಾರ್ಟಿಂಗ್ ಫೀಚರ್ ಇದೆ, ಅದನ್ನ ನಿಮಗೆ ತೋರಿಸ್ತೀನಿ MS Excel ಅಲ್ಲಿ. ದೆನ್ ಫಿಲ್ಟರ್ ಮಾಡ್ಬೋದ್ರಿ, ಬೇಸ್ಡ್ ಆನ್ ಸರ್ಟನ್ ಕಂಡೀಷನ್ ಸ್ಪೆಸಿಫೈಡ್ ಕ್ರೈಟೀರಿಯಾ ಯು ಕ್ಯಾನ್ ಫಿಲ್ಟರ್ ದೆಮ್ ಫಾರ್ ಟೆಂಪರರ್ಲಿ ಹೈಡಿಂಗ್ ದ ಅದರ್ ರೋಸ್. ಇಲ್ಲಿ ಏನ್ ಮಾಡಿದ್ರಿ ಅದು ಆ ಒಂದು ಫಿಲ್ಟರ್ ಪ್ರಕಾರ ಏನ್ ಡೇಟಾ ಮ್ಯಾಚ್ ಆಕೈತಿ ಅದನ್ನ ತೋರಿಸಿ ಬಾಕಿ ಡೇಟಾನ ಹೈಡ್ ಮಾಡ್ತೈತ್ರಿ, ಬಾಕಿ ರೋಸ್ ನ ಹೈಡ್ ಮಾಡ್ದ. ಫಾರ್ ಎಕ್ಸಾಂಪಲ್ ಈಗ ಮಾರ್ಕ್ ಶೀಟ್ಸ್ ಅದಾವು, ಅದ್ರ ಒಳಗಡೆ 100 ಜನ ಸ್ಟೂಡೆಂಟ್ ಡೇಟಾ ಐತಿ, ನನಗೆ ಬರೀ ಮಾರ್ಕ್ಸ್ ಯಾರ್ದು 80 ಮೇಲೆ ಆಗೈತೆ ಅವ್ರದಷ್ಟ ಬೇಕಪ್ಪ ಅಂದ್ರ ಅವ್ರದ್ದು ಡೇಟಾ ತೋರಿಸ್ತೈತಿ ನಿಮಗ, ಕಡಿಮೆ ಇದ್ದವ್ರ ಡೇಟಾ ಹೈಡ್ ಆಕೈತ್ರಿ. ದಟ್ ಇಸ್ ಫಿಲ್ಟರಿಂಗ್. The spreadsheet displays only students satisfying that condition. ಚಾರ್ಟ್ಸ್, ಸೊ ಇದು ನಿಮ್ದು ಫಿಲ್ಟರಿಂಗ್ ಆಯ್ತು. ನೆಕ್ಸ್ಟ್ ಚಾರ್ಟ್ಸ್, ಈಗ ನಾವು ಚಾರ್ಟ್ ಹಾಕ್ಬೇಕಪ್ಪ ಅಂತಂದಾಗ ಡೇಟಾ ನೀವು ಗ್ರಾಫಿಕಲಿ ತೋರಿಸ್ಬೇಕಪ್ಪ ಅಂತ ಅನ್ಕೊಂಡಾಗ ನೀವು ಚಾರ್ಟ್ಸ್ ಯೂಸ್ ಮಾಡ್ಬೋದು. ಅದರಿಂದ ನಮಗೆ ಟ್ರೆಂಡ್ಸ್ ತಿಳಿತೈತಿ, ಕಂಪ್ಯಾರಿಸನ್ ಮಾಡ್ಬೋದು, ಪ್ರಪೋರ್ಷನ್ ಚೆಕ್ ಮಾಡ್ಬೋದು, ಪ್ಯಾಟರ್ನ್ ಚೆಕ್ ಮಾಡ್ಬೋದು ಚಾರ್ಟ್ಸ್ ಹೆಲ್ಪ್ ಇಂದ. ಯಾವ್ಯಾವ್ದವ್ರಿ ಚಾರ್ಟ್ಸ್ ಅಂತಂದ್ರೆ ಕಾಲಮ್ ಚಾರ್ಟ್ ಅಂತ ಬರ್ತೈತ್ರಿ. ಸೊ ಇಲ್ಲಿ ನಿಮ್ದು ಕಾಲಮ್ ವೈಸ್ ಈ ರೀತಿ ಕಾಲಮ್ ವೈಸ್ ಬರ್ದ. ನೆಕ್ಸ್ಟ್ ನಿಮ್ದು ಬಾರ್ ಚಾರ್ಟ್ಸ್ ಬರ್ತವು, ದೆನ್ ಲೈನ್ ಚಾರ್ಟ್ ಬರ್ತೈತಿ, ನಿಮ್ದು ಪೈ ಚಾರ್ಟ್ is also there, area chart is there. So these are the different types of chart are there. Let us see in the Excel. Then chart components ಒಳಗಡೆ ನಿಮ್ದು ಟೈಟಲ್ ಇರ್ತೈತಿ, ಚಾರ್ಟಿಗೆ ಒಂದು ಆಕ್ಸಿಸ್ ಇರ್ತೈತಿ, X ಆಕ್ಸಿಸ್, Y ಆಕ್ಸಿಸ್, ದೆನ್ ಡೇಟಾ ಸೀರೀಸ್ ಇರ್ತದ, ಲೆಜೆಂಡ್, ಡೇಟಾ ಲೇಬಲ್ಸ್, ಪ್ಲಾಟ್ ಇದೆ, ಇವೆಲ್ಲ ನಿಮ್ದು ಚಾರ್ಟ್ ಅದ್ದು ಕಾಂಪೋನೆಂಟ್ಸ್. Data validation restricts the type of data that can be entered into a cell. ಸೊ ನಾವು ಡೇಟಾ ವ್ಯಾಲಿಡೇಷನ್ ಹಾಕ್ಬೋದ್ರಿ. ಈಗ ನಮ್ಗೆ ಸಿಕ್ಕಿದ ವ್ಯಾಲ್ಯೂ ಹಾಕೋ ಬದಲಿ ನಾವು ಅದ್ರ ಮೇಲೆ ಕಂಡೀಷನ್ ಸೆಟ್ ಮಾಡ್ಬೋದು. ಹೆಂಗ್ ಸೆಟ್ ಮಾಡ್ಬೋದಪ್ಪ ಅಂದ್ರೆ ಎಕ್ಸಾಂಪಲ್ ಮಾರ್ಕ್ಸ್ ಕಾಲಮ್ ಕ್ಯಾನ್ ಬಿ ರಿಸ್ಟ್ರಿಕ್ಟೆಡ್ ಟು ಎಂಟರ್ 0 to 100 ಅಷ್ಟೇ. ಈ ಒಂದು ಮಾರ್ಕ್ಸ್ ಕಾಲಮ್ ಐತಪ್ಪ, ಇಲ್ಲಿ ನಾವು ನೆಗೆಟಿವ್ ಹಾಕ್ಬಿಟ್ನಂದ್ರೆ ಹೌದಾ, ಸೊ ನಾವು ರಿಸ್ಟ್ರಿಕ್ಟ್ ಮಾಡ್ಬೋದು ಆ ಕಾಲಮ್, ಆ ಒಂದು ಸೆಲ್ಲಿಗೆ ಬರೀ 0 to 100 ಅಷ್ಟ ಹಾಕ್ಬೇಕು ಅವನು, ಆ ರೀತಿ ರಿಸ್ಟ್ರಿಕ್ಷನ್ ಮಾಡ್ಬೋದು. ಆ ಸೆಲ್ ಕ್ಯಾನ್ ಆಲ್ಸೋ ಬಿ ಕಾನ್ಫಿಗರ್ಡ್ ವಿತ್ ಡ್ರಾಪ್ ಡೌನ್ ಲಿಸ್ಟ್ ಕೂಡ ಹಾಕ್ಬೋದು ನೀವು. ಫಾರ್ ಎಕ್ಸಾಂಪಲ್ ಜನರಲ್ ಸೆಲೆಕ್ಷನ್ ಅಲ್ಲಿ ಕೂಡ ಹಾಕ್ಬೋದು, ರೈಟ್. ನೀವು ಡ್ರಾಪ್ ಡೌನ್ ಹಾಕ್ಬೋದು, ಕಂಡೀಷನ್ಸ್ ಹಾಕ್ಬೋದು, ಅದಕ್ಕೆ ನಾವು ಏನಂತ ಕರಿತೀವಿ, ಡೇಟಾ ವ್ಯಾಲಿಡೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇಸ್ ಕಂಡೀಷನಲ್ ಫಾರ್ಮ್ಯಾಟಿಂಗ್. ಸೊ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತಂದ್ರೆ ಆಟೋಮೆಟಿಕಲಿ ಚೇಂಜ್ ಆಕೈತ್ರಿ ಕಲರ್, ನೀವು ಅದರದ್ದು ಸೆಲ್ ಇದ್ದು ಅಪಿಯರೆನ್ಸ್ ಚೇಂಜ್ ಮಾಡ್ಬೋದು ಆಟೋಮೆಟಿಕಲಿ ಬೇಸ್ಡ್ ಆನ್ ದ ಕಂಡೀಷನ್. ಫಾರ್ ಎಕ್ಸಾಂಪಲ್ ಈಗ ಮಾರ್ಕ್ಸ್ ಕಾಲಮ್ ಐತ್ರಿ, ಓಕೆ, ಮಾರ್ಕ್ಸ್ ಕಾಲಮ್ ಐತಿ, ಅದರಲ್ಲಿ ಮಾರ್ಕ್ಸ್ ಏನಾದ್ರು ಗ್ರೇಟರ್ ದನ್ 80 ಇದ್ರೆ ಅದು ಕಲರ್ ಗ್ರೀನ್ ಆಗಬೇಕು ಅಂತ ನಾನು ಕಂಡೀಷನ್ ಬರಿತೀನಿ. ಸೊ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಲ್ಲಿ ನೀವು ಕಂಡೀಷನ್ ಬರಿಬಹುದು, ಯು ಕ್ಯಾನ್ ಸೆಟ್ ದ ಕಂಡೀಷನ್, ಅದಾದ್ಮೇಲೆ ಅದು ಅಪಿಯರ್ ಹಿಂಗ್ ಆಗ್ಬೇಕಂತೇಳಿ ನೀವು ಕಂಡೀಷನ್ ಸೆಟ್ ಮಾಡಬಹುದು. ಸೊ ಬೇಸ್ಡ್ ಆನ್ ದ ಕಂಡೀಷನ್ ಇಟ್ ವಿಲ್ ಚೇಂಜ್ ಇಟ್ಸ್ ಅಪಿಯರೆನ್ಸ್. ಓಕೆ, ಸೊ ಸೆಲ್ ದ ಅಪಿಯರೆನ್ಸ್ ಚೇಂಜ್ ಆಕೈತಿ ಇಲ್ಲಿ. ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಮಾರ್ಕ್ಸ್ ಬಿಲೋ 35 ಕ್ಯಾನ್ ಬಿ ಹೈಲೈಟೆಡ್, ಅದನ್ನ ಹೈಲೈಟ್ ಮಾಡಬಹುದು. ಅಥವಾ ನಿಮ್ದು ಸೇಲ್ಸ್ ಏನಾದ್ರು 1 ಲಕ್ಷದ ಮೇಲೆ ಇತ್ತಪ್ಪ ಅಂದ್ರೆ ಅದನ್ನ ನೀವು ಚೇಂಜ್ ಮಾಡಿ ತೋರಿಸಬಹುದು. ಸೊ ದಟ್ ಈಸ್ ವಾಟ್ ಈಸ್ ಯುವರ್ ಕಂಡೀಷನಲ್ ಫಾರ್ಮ್ಯಾಟಿಂಗ್. ಅದೇ ರೀತಿ ಫ್ರೀಸ್ ಪೇನ್ಸ್ ಅಂತಂದ್ರೆ ಏನ್ರಿ, ನೀವು ಒಂದಿಷ್ಟು ರೋಸ್ ಅಥವಾ ಕಾಲಮ್ಸ್ ಅನ್ನ ಸ್ಕ್ರೋಲ್ ಮಾಡಿದ್ರು ಅದು ಅಲ್ಲೇ ಇರ್ಬೇಕಂತ ಅನ್ಕೋತೀರಿ. ಸ್ಕ್ರೋಲ್ ಆದಂಗ ಏನಾಕೈತ್ರಿ, ಕಾಲಮ್ಸ್ ಮತ್ತೆ ರೋಸ್ ಮೂವ್ ಆಗ್ತಾವ, ನೀವು ಒಂದಿಷ್ಟು ಸ್ಟ್ಯಾಟಿಕ್ ಇಡಬೇಕಂತ ಅನ್ಕೊಂಡಿರಿ. ಸ್ಕ್ರೋಲಿಂಗ್ ಮಾಡುವಾಗ ಲಾರ್ಜ್ ಶೀಟ್ ಐತಿ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಫಸ್ಟ್ ರೋ ಏನೈತಿ ಅದು ಅಲ್ಲೇ ಇರಬೇಕು, ಬಾಕಿದನ್ನ ಸ್ಕ್ರೋಲ್ ಮಾಡ್ದಂಗ್ ಕೆಳಗೆ ಹೋಗ್ಬೇಕು. ಸೊ ಇದು ನೀವ್ ಏನ್ ಮಾಡಂತೀರಿ, ಫ್ರೀಸ್ ಮಾಡಂತೀರಿ. ಸೊ ಅದಕ್ಕೆ ಒಂದು ಆಪ್ಷನ್ ಐತ್ರಿ, ಫ್ರೀಸ್ ಪೇನ್ಸ್ ಅಂತೇಳಿ, ಅದರಿಂದ ನೀವು ನಿಮ್ದು ರೋ ಮತ್ತು ಕಾಲಮ್ಸ್ ನ ಫ್ರೀಸ್ ಮಾಡಬಹುದು. ಓಕೆ, ಲಾರ್ಜ್ ಮಾರ್ಕ್ ಶೀಟ್ ಕ್ಯಾನ್ ಕೀಪ್ ದ ಹೆಡ್ಡಿಂಗ್ ರೋ ವಿಸಿಬಲ್ ವೈಲ್ ಸ್ಕ್ರೋಲಿಂಗ್ ಡೌನ್ ವಿತ್ ದ ಹೆಲ್ಪ್ ಆಫ್ ಫ್ರೀಸಿಂಗ್ ಪೇನ್.
ಅದೇ ರೀತಿ ನೀವು ಸೆಲ್ಸ್ ನ ಮರ್ಜ್ ಮಾಡಬಹುದು. ಮರ್ಜ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಎರಡದವ್ರು ಇವು ಎರಡು ಕಾಲಮ್ಸ್ ಅದು ಇವನ್ನ ಎರಡು ಸೇರಿ ಒಂದೇ ಕಾಲಮ್ ಆಗಿ ನೀವು ಮರ್ಜ್ ಮಾಡಬಹುದು. ಟೂ ಆರ್ ಮೋರ್ ಅಡ್ಜಸೆಂಟ್ ಸೆಲ್ಸ್ ನೀವು ಒಂದು ಸಿಂಗಲ್ ಲಾರ್ಜರ್ ಸೆಲ್ ಆಗಿ ಕಂಬೈನ್ ಮಾಡಬಹುದು. ಅದಕ್ಕೆ ನಾವು ಮರ್ಜಿಂಗ್ ಅಂತ ಕರಿತೀವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ಸೆಲ್ಸ್ ನ ಮರ್ಜ್ ಮಾಡಿ ಒಂದು ದೊಡ್ಡ ಸೆಲ್ ಮಾಡೋದಕ್ಕೆ ನಾವು ಮರ್ಜಿಂಗ್ ಅಂತ ಕರಿತೀವಿ. ಸೊ ಕಾಮನ್ ಯೂಸ್ ಕೇಸ್ ಕ್ರಿಯೇಟಿಂಗ್ ಅ ಟೈಟಲ್ ಅಕ್ರಾಸ್ ಸೆವೆರಲ್ ಕಾಲಮ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೇಮ್ ಅಂತ ಹಾಕ್ತಿವಿ ನಾವು, ಅದ್ರ ಒಳಗಡೆ ಎರಡು ಕಾಲಮ್ಸ್ ರೀ, ಫಸ್ಟ್ ನೇಮ್ ಲಾಸ್ಟ್ ನೇಮ್. ಸೊ ಇಲ್ಲಿ ಏನ್ ಮಾಡಿರಿ ನೀವು ಎರಡು ಕಾಲಮ್ಸ್ ನ ಮರ್ಜ್ ಮಾಡಿರಿ. ಸೊ ಇಂತಹ ಒಂದು ಇದ್ರಲ್ಲಿ ನೀವು ಯೂಸ್ ಮಾಡ್ಕೋಬಹುದು. ವರ್ಕ್ ಬುಕ್ ಫೈಲ್ ಫಾರ್ಮ್ಯಾಟ್ ನೋಡ್ರಿ, ನಮ್ಗೆ ಗೊತ್ತಿರೋದು ಡಾಟ್ ಎಕ್ಸ್ಎಲ್ ಎಸ್ ಎಕ್ಸ್ ನಿಮ್ದು ಎಕ್ಸೆಲ್ ವರ್ಕ್ ಬುಕ್ ಸೇವ್ ಮಾಡ್ತೀವಿ. ಅದೇ ರೀತಿ ಓಲ್ಡರ್ ಎಕ್ಸೆಲ್ ವರ್ಕ್ ಬುಕ್ ನೋಡ್ರಿ ಡಾಟ್ ಎಕ್ಸ್ಎಲ್ ಎಸ್ ಇತ್ತು ರೀ, ಮುಂದೆ ಎಕ್ಸ್ ಆಡ್ ಮಾಡಿದ್ದಾರೆ ಈಗ, ಬಟ್ ಮುಂಚೆ ಏನಿತ್ತು ಬರೀ ಡಾಟ್ ಎಕ್ಸ್ಎಲ್ ಎಸ್ ಇತ್ತು. ಅದೇ ರೀತಿ CSV ಫೈಲ್ಸ್ ಅಂತ ಬರ್ತವೆ, ಕಾಮಾ ಸೆಪರೇಟೆಡ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಡಾಟ್ ODS ಅಂತ ಬರ್ತೈತಿ, ಓಪನ್ ಡಾಕ್ಯುಮೆಂಟ್ ಸ್ಪ್ರೆಡ್ ಅಂತ ಬರ್ತವೆ. ಸೊ ದೀಸ್ ಆರ್ ದ ಡಿಫರೆಂಟ್ ವರ್ಕ್ ಬುಕ್ ಫೈಲ್ ಫಾರ್ಮ್ಯಾಟ್ಸ್. ಸೊ CSV ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಇಲ್ಲಿ ಏನಾಕೈತಪ್ಪ ಟ್ಯಾಬ್ಲೋ ಡೇಟಾನೇ ಇರ್ತೈತ್ರಿ, ಬಟ್ ಇಲ್ಲಿ ಟೆಕ್ಸ್ಟ್ ಏನಾಗಿರ್ತೈತಿ ಸೆಪರೇಟೆಡ್ ಬೈ ದ ಡಿಲಿಮಿಟರ್ಸ್ ಸಚ್ as ಕಾಮಾ. ಫಾರ್ ಎಕ್ಸಾಂಪಲ್ ಈಗ ನೇಮ್ ABC ಮತ್ತೆ ಮಾರ್ಕ್ಸ್ 50 ಐತ್ರಿ, ಇದು ನಿಮ್ದು ಎಕ್ಸೆಲ್ ಎಸ್ ಎಕ್ಸ್ ಹಿಂಗ್ ಸ್ಟೋರ್ ಆಗಿರ್ತೈತಿ. ಈ CSV ಒಳಗಡೆ ಕೂಡ ಟ್ಯಾಬ್ಲರ್ ಫಾರ್ಮ್ ಇರ್ತೈತಿ, ಬಟ್ ನಾವು ಓಪನ್ ಮಾಡಿ ನೋಡಿದಾಗ ಅದು ABC, 50 ಅಂತ ಇರ್ತೈತ್ರಿ. Okay, it does not preserve the full range of the spreadsheet features such as formulas, formatting, multiple worksheets and charts. ಇವೆಲ್ಲ CSV ಸಪೋರ್ಟ್ ಮಾಡೋದಿಲ್ಲ. So that is the difference between CSV and XLSX. Clear? Okay. Next. These are the some of the shortcut keys which you can use in the Excel. Control N for new book, then open, save, print, copy, cut, paste, undo, redo, find and select all. So ಇಲ್ಲಿನೂ ಕೂಡ ನೀವು ಇವನ್ನೆಲ್ಲ ಮಾಡಬಹುದು. So let's see how to use the Excel. Okay. So you can search the Excel in the search bar. You're going to see like this. You can click on this. It will open the application. This is the page which you are going to see, kind of a home page. Okay. Here you have the option to open the new file as well as open the existing files. So to open a new file, you can just click on the blank workbook. So this one is a workbook. Okay, this complete thing is a workbook, and here you can see this is sheet 1. Like this, you can add as many sheets as you want. These are the worksheets. Okay, we have a workbook and the worksheets. So workbook is a collection of worksheets. Hope that is clear. Now you see these numbers 1, 2, 3, 4, 5, 6, 7, 8 like this. These are what? These are the rows. And you can see E, B, C, D, E, F, G, right? These are the columns. And you see that after Z, if you go after the Z, again it will start from A, B, like this it will start. Okay. So these are the rows and columns. And when the row and the column gets intersected, this is what we call it as a cell. The place where row and the column is intersecting, it is a cell, and that cell will be highlighted. If you see, apart from the other cells, this is highlighted. Currently, wherever you are there, that is called the active cell. So ಇದು active cell ಅಂತ ಕರಿತೀವಿ ನಾವು ಇದಕ್ಕೆ. ಓಕೆ, ಇದರದ ಅಡ್ರೆಸ್ ನಾವು ಯಾವ ರೀತಿ ಬರಿತೀವಪ್ಪ ಅಂದ್ರೆ ಕಾಲಮ್ ನೇಮ್ ಪ್ಲಸ್ ದಿ ರೋ ನೇಮ್ ಅಂದ್ರೆ ಎ ಮತ್ತೆ ಒನ್, A1 ಅಂತ ಕರಿತೀವಿ. ಇದರ ಅಡ್ರೆಸ್ ಏನ್ರಿ A1, ಇದರದ್ದು B1, ಇದರದೇನ್ರಿ B7, ಇದರದ್ದು D4. ಸೊ ಇದು ಸೆಲ್ ಅಡ್ರೆಸ್ ಅಂತ ಕರಿತೀವಿ. ಓಕೆ, ಅದೇ ರೀತಿ ಫಾರ್ ಎಕ್ಸಾಂಪಲ್ ಈಗ ನಾನು ಈಗ ಒಂದರಿಂದ ಈ ರೀತಿ ಹಾಕ್ತಾ ಇರ್ತೀನಿ, ಅವಾಗ ಇದ್ರದ್ದು ಏನಾಕೈತ್ರಿ B1 to B10 ಇದೇನ್ರಿ ರೇಂಜ್ ರೀ. ಇದು B1 to B10 ಇಸ್ ರೇಂಜ್. ಅದನ್ನ ಯಾವ ರೀತಿ ಬರಿತೀವಪ್ಪ ಅಂದ್ರೆ B1 ಕೋಲನ್ B10 ಈ ರೀತಿ ಬರಿತೀವಿ ರೇಂಜ್ ಅನ್ನ, ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ಎಂಡಿಂಗ್ ಪಾಯಿಂಟ್. ಕ್ಲಿಯರ್? ಸೊ ದಟ್ ಈಸ್ ಕಾಲ್ಡ್ as a range. So hope you understood what is cell address, right? Range, you understood, right? Let me just open existing file. There is a file. Okay, it is there in our downloads folder. This is the project management sample data is there. If I open this, you will be able to see there is a sheet called as project management data. See, there are some things like this you are able to see, right? So you are able to see now this column B, C, D, E, F, G, H. Here multiple columns are merged here. This is called as a merging. Okay. So ನೀವು ಸೆಲ್ ಮರ್ಜ್ ಮಾಡಬಹುದು. ಅದಕ್ಕೆ ಆಪ್ಷನ್ ಇಲ್ಲ ಐತೆ ನೋಡ್ರಿ, ಮರ್ಜ್ ಅಂಡ್ ಸೆಂಟರ್ ಅಂತ ಐತಲ್ಲ, ಇದರಿಂದ ನೀವು ಸೆಲ್ಸ್ ನ ಮರ್ಜ್ ಮಾಡಬಹುದು. ಓಕೆ, ಲೆಟ್ ಮಿ ಶೋ ಯು ಇನ್ ದಿಸ್. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ರಿಪೋರ್ಟ್ 2026 ಅಂತ ಬರ್ದೇನಂತ ಬರ್ರಿ.
ಈಗ ಇದು ಇಷ್ಟ ಐತಿ ಅದನ್ನ ಏನ್ ಮಾಡ್ಬೇಕು ಅನ್ಕೊಂಡ್ರಿ ಈಗ ದೊಡ್ಡದಾಗಿ ಮಾಡ್ಬೇಕಂತಂದ್ರೆ ನೀವು ಇದನ್ನ ಎಷ್ಟು ರೋಸ್ ಬೇಕು ಅಷ್ಟು ಸೆಲೆಕ್ಟ್ ಮಾಡ್ಕೋತೀರಿ. ಮಾಡ್ಕೊಂಡು ಮರ್ಜ್ ಅಂಡ್ ಸೆಂಟರ್ ಅಂತ ಹೊಡೆದ್ರೆ ನೋಡ್ರಿ ಈ ರೀತಿ ಮರ್ಜ್ ಆಗ್ಬಿಡ್ತೈತಿ. ನೀವು ಮತ್ತೆ ಫಾಂಟ್ಸ್ ಇನ್ಕ್ರೀಸ್ ಮಾಡೋದು ಎಲ್ಲ ನೀವು ಮಾಡ್ಕೋಬಹುದು. ಈ ರೀತಿ ಫಾಂಟ್ ಇನ್ಕ್ರೀಸ್ ಮಾಡಬಹುದು, ಡಿಕ್ರೀಸ್ ಮಾಡಬಹುದು. ನೀವು ಕಲರ್ ಕೊಡಬಹುದು, ಅದಕ್ಕೆ ಹಿಂದೆ ಟೆಕ್ಸ್ಟ್ ಕಲರ್ ಮಾಡಬಹುದು. ಸೊ ಈ ರೀತಿ ಆಪ್ಷನ್ಸ್ ಇದಾವ್ರಿ, ಆಯ್ತಾ. ಅದಾದ್ಮೇಲೆ ರ್ಯಾಪ್ ಟೆಕ್ಸ್ಟ್ ಅಂತ ಬರುತ್ತೆ. ರ್ಯಾಪ್ ಟೆಕ್ಸ್ಟ್ ಅಂತಂದ್ರೆ ಇದು ಬಹಳ ದೊಡ್ಡ ಟೆಕ್ಸ್ಟ್ ಐತಪ್ಪ ಅಂದ್ರೆ ನೀವು ರ್ಯಾಪ್ ಮಾಡಿ ಒಂದ್ ಸಿಂಗಲ್ ಲೈನ್ ಅಲ್ಲಿ ಬರುವಾಗ ಮಾಡಬಹುದು. ಓಕೆ, ದಟ್ ಈಸ್ ಅ ರ್ಯಾಪ್ ಟೆಕ್ಸ್ಟ್. ಓಕೆ, ಸೊ ಆಲ್ ದೋಸ್ ಥಿಂಗ್ಸ್ ಯು ಶುಡ್ ಡೂ. ಅದೇ ರೀತಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತ ಹೇಳಿದ್ವಿ ನಾವು. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಲ್ಲಿ ನೀವೇನ್ ಮಾಡ್ಬೋದ್ರಿ, ಕಂಡೀಷನ್ ನ ಬರಿಬಹುದು. ನಿಮ್ಮ ಹೈಲೈಟ್ ಮಾಡೋದಾಯ್ತು ಅಥವಾ ಇನ್ನು ಟಾಪ್ ಬಾಟಮ್ ರೂಲ್ಸ್ ಆಯ್ತು. ಈ ರೀತಿ ಕಂಡೀಷನ್ ಸೆಟ್ ಮಾಡಿ ಬೇಸ್ಡ್ ಆನ್ ದಟ್ ಕಂಡೀಷನ್ ಯುವರ್ ಅಪಿಯರೆನ್ಸ್ ವಿಲ್ ಚೇಂಜ್. ಫಾರ್ ಎಕ್ಸಾಂಪಲ್ ಈಗ ಒಂದೇನು ಸೇಲ್ಸ್ ನಿಮ್ದು ಹೆಚ್ಚಿಗೆ ಆಗೈತೆ ಅಂತಂದಾಗ ಅದು ಗ್ರೀನ್ ಆಗಿ ತೋರಿಸ್ಬೇಕು. ಸೊ ಆ ರೀತಿ ಕಂಡೀಷನ್ಸ್ ನ ಬರೀಬಹುದು ಬೇಸ್ಡ್ ಆನ್ ದ ಕಾಲಮ್ ವ್ಯಾಲ್ಯೂಸ್. ಕ್ಲಿಯರ್. ಸೊ ಅದೇ ರೀತಿ ಒಂದಿಷ್ಟು ಫಂಕ್ಷನ್ಸ್ ಗಳು ಕೂಡ ಇದಾವ್ರಿ ನಮ್ಮ ಇದರಲ್ಲಿ. ಎಕ್ಸೆಲ್ ಅಲ್ಲಿ ಫಂಕ್ಷನ್ಸ್ ಇದಾವೆ. ಸೇ ಫಾರ್ ಎಕ್ಸಾಂಪಲ್ ಐ ವಾಂಟ್ ದಿಸ್ ಸಮ್ ಲೈಕ್ ದಿಸ್. ಸಮ್ ಬೇಕ್ರಿ ನಮಗಂತಂದಾಗ ನೀವ್ ಏನ್ ಮಾಡ್ಬೋದ್ರಿ, ಯು ಕ್ಯಾನ್ ಯೂಸ್ ದ ಈಕ್ವಲ್ ಫಾರ್ಮುಲಾಸ್ ಏನ್ ಬರ್ತಾವ ಅಥವಾ ಫಂಕ್ಷನ್ಸ್ ಏನ್ ಬರ್ತಾವ ನಾವು ಈಕ್ವಲ್ ಟು ಹಾಕಿ ಬರಿತೀವಿ. ಈಕ್ವಲ್ ಟು ಆದ್ಮೇಲೆ ಸಮ್ ಆಫ್, ಇಲ್ಲಿ ನೀವೇನ್ ಮಾಡ್ತೀರಿ ಯಾವ್ಯಾವ ರೋಸ್ ಬೇಕಾದ್ರೆ ಬರಿತೀವಿ. ಎಲ್ಲಿಂದ ಬೇಕು ನಿಮಗೆ, ಸೇ ಫಾರ್ ಎಕ್ಸಾಂಪಲ್ F7 ಅಲ್ಲಿಂದ ಹಿಡ್ಕೊಂಡು F15 ಮಟ ಬೇಕು ನಿಮ್ಗೆ. ಸೊ ಅಲ್ಲಿ ಮಟ ಬೇಕಂತಂದಾಗ ನೀವೇನ್ ಮಾಡ್ತೀರಿ, F15 ಅಂತ ಬರಿತೀರಿ. ಸೊ ನೋಡ್ರಿ, ನೀವು ಅಷ್ಟನ್ನು ಕೂಡಿಸಿದ್ರೆ ಎಷ್ಟು ಬರುತ್ತಂತ್ರಿ, 174 ಬರುತ್ತಂತೆ. ಅದೇ ರೀತಿ ನೀವು ಅವರೇಜ್ ಬೇಕಂತಂದ್ರೆ ನೀವೇನ್ ಮಾಡ್ತೀರಿ, ಅವರೇಜ್ ಅಂತ ಬರಿತೀರಿ. ಸೊ ಅವರೇಜ್ ಅಂತ ಬರೆದ್ರೆ ನಿಮ್ಗೆ ಅದರದ್ದು ಅವರೇಜ್ ಬರ್ತೈತಿ 19.3. ಸೊ ಲೈಕ್ ದಿಸ್ ವಿ ಹ್ಯಾವ್ ಮಲ್ಟಿಪಲ್ ಫಂಕ್ಷನ್ಸ್. ಸೊ ಅದು ನಾನು ಸ್ಲೈಡ್ ಅಲ್ಲಿ ತೋರಿಸಿದ್ದೆ. ಓಕೆ, ಸೊ ಇದಿಷ್ಟು ನಿಮ್ದು ಫಂಕ್ಷನ್ಸ್ ಗಳಿದಾವು. ನೀವು ಫಾರ್ ಎಕ್ಸಾಂಪಲ್ ನೀವು ಈಗ ಫಿಲ್ಟರ್ ಆಡ್ ಮಾಡಬೇಕ್ರಿ. ಸೊ ಫಿಲ್ಟರ್ ಅಂತ ಆಪ್ಷನ್ ಐತಿ, ನೀವು ಫಿಲ್ಟರ್ ಆಡ್ ಮಾಡಬಹುದು. ಎಲ್ಲದಕ್ಕೂ ಫಿಲ್ಟರ್ ಔಟ್ ಮಾಡಬಹುದು. ಅಸೈನ್ ಟು ಬರೀ ಆಲಿಸ್ಗೆ ಏನು ಅಸೈನ್ ಆಗಿದೆ ಅಂತ ಫಿಲ್ಟರ್ ಮಾಡಬಹುದು. ಸೊ ಆಲಿಸ್ಗೆ ಒಂದೇ ಆಲಿಸ್ ಇದಾನೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ, ಹೌದಾ. ಅದೇ ರೀತಿ ನೀವು ಅದ್ರ ವಾಪಸ್ ರಿವರ್ಟ್ ಮಾಡಬಹುದು. ಯು ಕ್ಯಾನ್ ಸೇ ಲೈಕ್ ಕ್ಲಿಯರ್ ಫಿಲ್ಟರ್ ಅಂತ ಮಾಡಬಹುದು. ವಾಪಸ್ ನಿಮ್ಗೆಲ್ಲ ಡೇಟಾ ಬರ್ತೈತಿ. ಸೊ ಫಿಲ್ಟರ್ ಮಾಡುವಾಗ ಬಾಕಿ ಡೇಟಾ ಏನಾಗ್ತಾವ್ರಿ, ಹೈಡ್ ಆಗ್ತಾವು. ಯಾವ್ದೊಂದು ರೆಲೆವೆಂಟ್ ಡೇಟಾ ಇರೋದು ಅದು ನಿಮ್ಗೆ ಡಿಸ್ಪ್ಲೇ ಆಕೈತಿ. ಅದೇ ರೀತಿ ನೀವು ಸಾರ್ಟ್ ಮಾಡಬಹುದು ಡೇಟಾನ. ಯು ಕ್ಯಾನ್ ಸಾರ್ಟ್ ಬೈ ಅಲ್ಫಾಬೆಟಿಕಲಿ. ಯು ಸಿ ಅಲ್ಫಾಬೆಟಿಕಲಿ ಸಾರ್ಟ್ ಆಯ್ತು. ನೀವು ಝೆಡ್ ಟು ಏನು ಮಾಡಬಹುದು ರಿವರ್ಸ್ ಆರ್ಡರ್ ಅಲ್ಲಿ. ಯು ಸಿ ಇಟ್ ಗಾಟ್ ಸಾರ್ಟೆಡ್, ರೈಟ್. ಸೊ ಅದೇ ರೀತಿ ಕಲರ್ ಪ್ರಕಾರ ಸಾರ್ಟ್ ಮಾಡಬಹುದು. ಸೊ ಆಲ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾರ್ಟಿಂಗ್ ಇಸ್ ದೇರ್. ಓಕೆ, ಇದನ್ನ ಬಿಟ್ಟು ನಿಮ್ದು ಇದು ಡೇಟಾ ಐತ್ರಿ, ಇದ್ರದ್ದು ನೀವು ಚಾರ್ಟ್ ಹಾಕ್ಬೋದು. ಅದಕ್ಕೆ ನೀವು ಇಲ್ಲಿ ಇನ್ಸರ್ಟ್ ಗೆ ಹೋದ್ರಲ್ಲಿ ಚಾರ್ಟ್ ಸೆಕ್ಷನ್ ಅಂತ ಇದ್ರೆ ಅದ್ರಲ್ಲಿ ನೀವು ನೋಡಬಹುದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚಾರ್ಟ್ಸ್ ಬರ್ತವೆ. ಇಲ್ಲಿ ಯು ಕ್ಯಾನ್ ಸಿ when you just hover on it, you're going to see the format also. ಸೊ ಈ ರೀತಿ ಚಾರ್ಟ್ಸ್ ಹಾಕ್ಬೋದು, ಪಿಕ್ಚರ್ಸ್ ಇನ್ಸರ್ಟ್ ಮಾಡಬಹುದು, ಟೇಬಲ್ ಹಾಕ್ಬೋದು, ರೈಟ್. ಇದೇನಿದೆ ಇದು ಆಲ್ರೆಡಿ ಇಟ್ ಇಸ್ ಅ ಟೇಬಲ್ ಓನ್ಲಿ, ರೈಟ್. Like this you can use all these things. So what you can do is like you can also delete multiple rows. Just select it, right click, there is option to delete here. Delete, you can say entire rows, so the rows will be deleted, right. Like the same way you can delete multiple columns also. Just right click, delete, the columns will be deleted. Now if you want to do the undo, you can do Control Z, right. Undo and redo we learned, right, in the MS Word, right. Same way it will work for all the applications. Now say what I want, like if I scroll down, the header is going, all right, it is not static. I want it to be stick to the top, and when I scroll down it should be there, right. For that what you can do is you can just select it, and if you go to the view tab, there is a freeze spin option, and you can just say freeze stop row. And now if I scroll down, you see it is sticked there, right. This is how you can do the freeze panes, right. Hope that is clear, guys. So that's all you need to remember in this main Excel basics. Okay, that's all, guys. ಮೋಸ್ಟ್ ಆಫ್ ದ ಶಾರ್ಟ್ಕಟ್ ಗೆ ಸೇಮ್ ಉಳಿತಾವ್ರಿ ಎಲ್ಲಾ ಇದರಲ್ಲಿ ಸಾಫ್ಟ್ವೇರ್ಸ್ ಅಲ್ಲಿ. ಸೊ ನೆನಪಿಟ್ಟುಕೊಳ್ರಿ. ದಟ್ಸ್ ಆಲ್ ಯು ನೀಡ್ ಟು ರಿಮೆಂಬರ್ ಇನ್ ದ ಸ್ಪ್ರೆಡ್ ಶೀಟ್ಸ್. ಐ ಆಮ್ ಗೋಯಿಂಗ್ ಟು ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.